ರೌಂತ್. ಇದು ಶಾಯಿ ಕಬೀರ್ ಅವರು ಡೈರೆಕ್ಟ್ ಮಾಡಿ ರೋಷನ್ ಮ್ಯಾಥ್ಯೂ ಆ್ಯಂಡ್ ದಿರೀಶ್ ಪೋತನ್ ಮೇನ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥ ಈ ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಪ್ರೆಸೆಂಟ್ ಜಿಯೋ ಹಾಟ್ ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡ ವರ್ಷನ್ ಕೂಡ ಅವೈಲೇಬಲ್ ಇದೆ. ಫಸ್ಟ್ ಆಫ್ ಆಲ್ ನಾನು ಈ ಸಿನಿಮಾದ ಡೈರೆಕ್ಟರ್ ಶಾಯಿ ಕಬೀರ್ ಅವರ ಎಲ್ಲ ಸಿನಿಮಾಗಳನ್ನು ಕೂಡ ನೋಡ್ಕೊಂಡು ಬಂದಿದ್ದೀನಿ. ಆಫೀಸರ್ ಆನ್ ಡ್ಯೂಟಿ, ನಾಯಟ್ಟು ಇವುಗಳು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗ ಸಿನಿಮಾ ಹೇಗಿದೆ ಅಂದರೆ SI ಯೋನಾನ್ ಆ್ಯಂಡ್ CPO ದಿನಂತ್ ಇವರಿಬ್ಬರು ರಾತ್ರಿ ಪೆಟ್ರೋಲ್ಗೆ ಹೋದಾಗ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು, ಅದು ಇವರಿಬ್ಬರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ನನಗೆ ಇಲ್ಲಿ ಇಂಪ್ರೆಸ್ ಮಾಡಿದ್ದು ಇಲ್ಲಿಯ ಪ್ರೆಸೆಂಟೇಷನ್. ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೈಟ್ ಪೆಟ್ರೋಲಿಂಗ್ನಲ್ಲಿ ಇರುವಂಥ ಯೋಹಾನ್ ಅನ್ನುವಂಥ ಸೀನಿಯರ್ ಆಫೀಸರ್ ಮತ್ತು ದಿನನ್ ಅನ್ನುವಂಥ ನ್ಯೂಲಿ ಜಾಯಿನ್ ಪೊಲೀಸ್ ಆಫೀಸರ್ ಇವರಿಬ್ಬರು ಆ ರಾತ್ರಿ ಪೆಟ್ರೋಲಿಂಗಿಗೆ ಹೋದಾಗ ಆಗಿದ್ದೇನು, ಇಲ್ಲಿಯ ಪ್ರಯತ್ನ ಚೆನ್ನಾಗಿದೆ. ಮೇಕಿಂಗ್ ಆ್ಯಂಡ್ ಇಂಟೆನ್ಸ್ ಕೂಡ ಸಿನ್ಸಿಯರ್ ಆಗಿ ಹಾಗೂ ರಿಯಲಿಸ್ಟಿಕ್ ಆಗಿ ಅನಿಸಿದ್ರು. ಬಟ್ ಸಿನಿಮಾ ನಮ್ಮನ್ನು ಎಂಗೇಜಿಂಗ್ ಆಗಿ ಇಡೋದಿಲ್ಲ. ರೌಂಡ್ಸ್ಗೆ ಹೋಗೋ ಇಬ್ಬರು ಪೊಲೀಸ್ ಆಫೀಸರ್ ಡಿಫ್ರೆಂಟ್ ಸಿಚುವೇಶನ್ಸ್, ಜನರಿಗೆ ಹೆಲ್ಪ್ ಮಾಡೋದು, ನೈಟು ತಿರುಗಾಡೋರಿಗೆ ಹಾಗೂ ಅವರ ಫ್ಯಾಮಿಲಿ ಮ್ಯಾಟರ್ಸ್ ಇಲ್ಲಿಂದ ಶುರುವಾದರೂ ಬೇಸಿಕಲಿ ಪೆಟ್ರೋಲಿಂಗಿಗೆ ಹೋಗೋ ಪೊಲೀಸ್ ಅವರ ಜೀವನ ಹೇಗಿರುತ್ತೆ ಅನ್ನೋದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಸಿನಿಮಾವನ್ನು ಇನ್ನೂ ಬೆಟರ್ ಮಾಡ್ಬೋದಿತ್ತು. ಇಲ್ಲಿನ ಪಾಸಿಟಿವ್ಸ್ ಅಂದರೆ ಯಾವುದೇ ಸೀನ್ ಕೂಡ ಆರ್ಟಿಫಿಷಿಯಲ್ ಅನಿಸಲ್ಲ. ಇಲ್ಲಿನ ಮೇನ್ ಹೈಲೈಟ್ ಅಂದರೆ ಅದು ದಿನೇಶ್ ಪೋತನ್ ಮತ್ತು ರೋಷನ್ ಮ್ಯಾಥ್ಯೂ ಅವರ ಪರ್ಫಾರ್ಮೆನ್ಸ್. ಲಾಸ್ಟ್ 20 ಮಿನಿಟ್ಸ್ ಸಿನಿಮಾದ ಹೈಲೈಟ್ ಅಂದ್ಕೊಳ್ಳಿ. ರೊಟೀನ್ ಸಿನಿಮಾಗಳನ್ನೇ ನೋಡಿ ಬೇಜಾರಾಗಿದೆ ಅಂದರೆ ರೌಂತ್ ಒಂದೊಳ್ಳೆ ಚಾಯ್ಸ್ ಅನ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಇನ್ನು ಇಲ್ಲಿ ನೆಗೆಟಿವ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಅದು ಸಿನಿಮಾ ಲ್ಯಾಗ್ ಅನಿಸ್ಬಿಡ್ತು. ಸಿನಿಮಾ ತುಂಬ ಸ್ಲೋ ಆಗಿ ಶುರುವಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಓಕೆ ಏನೋ ಯೂನಿಕ್ ಆಗಿದೆ ಅನಿಸಿದ್ರು ಕೂಡ ಕಥೆಯು ಹೊಸದೇನೂ ಇಲ್ಲ. ಓವರ್ ಆಲ್ ಇದೊಂದು ಡೀಸೆಂಟ್ ಗುಡ್ ವಾಚ್ ಮೂವಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಸಿನಿಮಾವನ್ನು ನೋಡಿದ್ರೆ ಒಳ್ಳೆಯದು ಅನಿಸುತ್ತೆ. ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ನೋ ಬ್ಯಾಡ್ ಲ್ಯಾಂಗ್ವೇಜ್, ನೋ ಅಡಲ್ಟ್ ಸೀನ್ಸ್. ಸಿನಿಮಾ ಚೆನ್ನಾಗಿದೆ ಅನಿಸಿದ್ರು ನೋಡಿ. ಆಲ್ರೆಡಿ ನೀವು ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ.